ಖ್ಯಾತ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪ ಅವರ ಮಡದಿ ಮೈಸೂರಿನ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದ್ದಂಥ ಪ್ರಕರಣ ಇದೀಗ ಬೆಳಕಿಗೆ ಬರ್ತಿದೆ. ಈ ವರ್ಷದ ಆರಂಭದಲ್ಲಿ ಅಂದರೆ ಜನವರಿ 24ರಂದು ಮೈಸೂರಿನ ಕುವೆಂಪು ನಗರದ ಪೊಲೀಸ್ ಠಾಣೆಗೆ ತೆರಳಿದಂತಹ ಸರಸ್ವತಿ ಭೈರಪ್ಪ ಅವರು ಒಂದು ದೂರನ್ನು ದಾಖಲಿಸ್ತಾರೆ. ಆ ದೂರಿನಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ನಾಗಲಕ್ಷ್ಮಿ ಹೇಮಂತ್ ಕುಮಾರ್ ಉರುಫ್ ಲಕ್ಷ್ಮಿ ಎಂಬಾಕೆ ವಿರುದ್ಧ ಅವರು ದೂರನ್ನು ನೀಡ್ತಾರೆ. ಪತಿ ಭೈರಪ್ಪ ಅವರಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಜೊತೆಗೆ ಡಿಮೆನ್ಷಿಯಾ ಅಂದರೆ ಮರೆಗುಳಿ ಸಮಸ್ಯೆ ಇದ್ದುದನ್ನು ದುರುಪಯೋಗ ಪಡಿಸಿಕೊಂಡಂತಹ ಆ ಮಹಿಳೆ ಭೈರಪ್ಪ ಅವರ ಬ್ಯಾಂಕ್ ಖಾತೆಯಲ್ಲಿದ್ದಂತಹ ಹಣವನ್ನು ಕಾನೂನು ಬಾಹಿರವಾಗಿ ಡ್ರಾ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿ ಅವರು ಪೊಲೀಸ್ ಠಾಣೆಗೆ ದೂರನ್ನು ನೀಡ್ತಾರೆ. ಆ ದೂರಿನಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಮೈಸೂರಿನ ಕುವೆಂಪು ನಗರದಲ್ಲಿ ಇರುವಂತಹ ಕೆನರಾ ಬ್ಯಾಂಕ್ ಹಾಗೂ SBI ಬ್ಯಾಂಕ್ ಶಾಖೆಗಳಿಂದ ಭೈರಪ್ಪ ಅವರ ಬ್ಯಾಂಕ್ ಖಾತೆಗಳಿಂದ ಒಟ್ಟು 92,50,000 ರೂಗಳನ್ನು 92,50,000 ರೂಗಳನ್ನು ಕೇವಲ 1 ತಿಂಗಳ ಅವಧಿಯಲ್ಲಿ ಅವರು ವಿಡ್ರಾ ಮಾಡಿರ್ತಾರೆ. ನಾಗಲಕ್ಷ್ಮಿ ಹೇಮಂತ್ ಅಥವಾ ಲಕ್ಷ್ಮಿ ಎಂಬಾಕೆ ಈ ಹಣವನ್ನು ಭೈರಪ್ಪ ಅವರ ಖಾತೆಯಿಂದ ವಿಡ್ರಾ ಮಾಡಿರ್ತಾರೆ. ಈ ವಿಡ್ರಾ ಮಾಡಿರುವಂತಹ ಸಂಗತಿ ತಿಳಿದ ಸರಸ್ವತಿ ಭೈರಪ್ಪ ಅವರು ಪೊಲೀಸ್ ಠಾಣೆಗೆ ದೂರನ್ನು ನೀಡಿ ಪತಿಯವರ ಖಾತೆಯಿಂದ ಕಾನೂನು ಬಾಹಿರವಾಗಿ ಈ ಮಹಿಳೆ ಹಣವನ್ನು ವಿಡ್ರಾ ಮಾಡಿದ್ದಾರೆ ಅಂತೇಳಿ ಒಂದು ದೂರನ್ನು ದಾಖಲಿಸ್ತಾರೆ. ಇದಾದ ನಂತರ ಏನು ಸರಸ್ವತಿ ಭೈರಪ್ಪ ಅವರು ಮತ್ತೊಂದು ಅಂಶವನ್ನು ಸಹ ದೂರಿನಲ್ಲಿ ಉಲ್ಲೇಖಿಸ್ತಾರೆ. ಅದಂತಂದರೆ ಭೈರಪ್ಪ ಅವರಿಗೆ ನೀಡಿದಂತಹ ಅನೇಕ ಕೊಡುಗೆಗಳು, ಅಮೂಲ್ಯವಾದಂತಹ ವಸ್ತುಗಳು, ಉದಾಹರಣೆ ಪಾಲಕಗಳಿರ್ಬೋದು ಅಥವಾ ವಿಗ್ರಹಗಳಿರ್ಬೋದು, ಇವು ಸಹ ನಮ್ಮ ಮನೆಯಿಂದ ಕಣ್ಮರೆ ಆಗಿವೆ ಅನ್ನೋ ಒಂದು ಅಂಶವನ್ನು ಸಹ ಅವರು ದೂರಿನಲ್ಲಿ ಉಲ್ಲೇಖಿಸ್ತಾರೆ. ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ ಬಳಿಕ ಅವರು ಮತ್ತೆ ಮಾರ್ಚ್ 29ರಂದು ಕೋರ್ಟ್ ಮೆಟ್ಟಲನ್ನು ಹತ್ತಾರೆ. ಈ ಕೋರ್ಟ್ ಮೆಟ್ಟಲನ್ನು ಹತ್ತುವ ಸಂದರ್ಭದಲ್ಲಿ ತಮ್ಮ ಪುತ್ರ ಉದಯ್ ಶಂಕರ್ ಅವರನ್ನು ಸಹ ಜೊತೆಗೂಡಿ ಒಂದು ಕಂಪ್ಲೇಂಟನ್ನು ಕೋರ್ಟಲ್ಲಿ ದಾಖಲಿಸ್ತಾರೆ. ಅದಂತಂದರೆ ಭೈರಪ್ಪ ಅವರಾದರೆ ಪತಿ ಭೈರಪ್ಪ ಅವರ ಬ್ಯಾಂಕ್ ಖಾತೆ ಇರ್ಬೋದು ಅಥವಾ ಹಣವನ್ನು ನಿರ್ವಹಣೆ ಮಾಡುವ ಸಂದರ್ಭದಲ್ಲಿ ಗಾರ್ಡಿಯನ್ನ ನೇಮಕ ಮಾಡಬೇಕು ಅನ್ನೋ ಒಂದು ಅಂಶವನ್ನು ಅಥವಾ ಒಂದು ಪ್ರೇಯರನ್ನು ಕೋರ್ಟ್ ಮುಂದೆ ಅವರು ಮಾಡ್ತಾರೆ. ಇದಾದ ಬಳಿಕ ಏಪ್ರಿಲ್ 22ರಂದು ಈ ವರ್ಷದ ಏಪ್ರಿಲ್ 22ರಂದು ಖುದ್ದು ಎಸ್.ಎಲ್. ಭೈರಪ್ಪ ಅವರೇ ಮೈಸೂರಿನ ನ್ಯಾಯಾಲಯಕ್ಕೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ದಾಖಲಿಸ್ತಾರೆ. ಇದಾದ ಬಳಿಕ ವಿಚಾರಣೆಯನ್ನು ಕೋರ್ಟ್ ಈ ತಿಂಗಳ 14ಕ್ಕೆ ಅಂದರೆ ಅಕ್ಟೋಬರ್ 14ಕ್ಕೆ ವಿಚಾರಣೆಯನ್ನು ಮುಂದಿಡುತ್ತದೆ. ಆದರೆ ವಿಧಿಯಾಟ ಅಷ್ಟರಲ್ಲೇ ಸಾಹಿತಿ ಎಸ್.ಎಲ್. ಭೈರಪ್ಪ ನಮ್ಮನ್ನೆಲ್ಲ ಆಗಲಿದ್ದಾರೆ.